ಈ ವಿಡಿಯೋದಲ್ಲಿ ನಾನು ಇವತ್ತು ನಮ್ಮಲ್ಲಿರುವಂತಹ ಕಾಮಿಡಿ ಶೋಸ್ ಗಳ ಬಗ್ಗೆ ಮಾತಾಡ್ತಿದ್ದೀನಿ. ಈ ಕಾಮಿಡಿ ಶೋಗಳನ್ನ ಕಚ್ಚಡ ಕಾಮಿಡಿ ಶೋಗಳಂತ ಕರೆಯೋದೇ ವಾಸಿ. ಕಾಸ್ ಇಲ್ಲಿ ಕಾಮಿಡಿ ಅನ್ನೋದು ಇಲ್ವೇ ಇಲ್ಲ, ಎಲ್ಲ ಡಬಲ್ ಮೀನಿಂಗ್ ಜೋಕ್ಸ್ ಗಳು ತುಂಬ ಹೋಗ್ಬಿಟ್ಟಿದಾವೆ. ಲಿಟ್ರಲಿ ಒಂದೆರಡು ಚಾನೆಲ್ ಗಳು ಫ್ಯಾಮಿಲಿ ಶೋಸ್ ಗಳಂತ ಹೇಳಿ ಎಂತ ವಲ್ಗರ್ ಎಂತ ಕಚ್ಚಡ ಶೋಸ್ ಗಳನ್ನ ಟೆಲಿಕಾಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋದಕ್ಕೆ ಅಸಹ್ಯ ಹುಟ್ಟುತ್ತೆ ಅದು. ಸೊ ಈ ಕಚ್ಚಡ ಕಾಮಿಡಿ ಶೋಸ್ ಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ನನಗೆ ತುಂಬಾ ಜನ ಇಮೇಲ್ ಮಾಡಿ ಕೇಳ್ತಾ ಇದ್ರೆ ನೋಡಿ, ಐ ಆಮ್ ನಾಟ್ ದ ಓನ್ಲಿ ಒನ್. ನಮ್ಮಲ್ಲೇ ಇರುವಂತಹ ಒಂದಿಷ್ಟು ಜನ ಕ್ರಿಯೇಟರ್ಸ್ ಈ ಹಿಂದೆ ಈಗ ಆಲ್ರೆಡಿ ಈ ಕಾಮಿಡಿ ಶೋಸ್ ಗಳಲ್ಲಿ ಸ್ಪ್ರೆಡ್ ಆಗ್ತಿರುವಂತಹ ವಲ್ಗಾರಿಟಿನ ಪ್ರಶ್ನೆ ಮಾಡಿದ್ರು. ಬಟ್ ಆ ಟಿವಿ ಚಾನೆಲ್ ನವರು ಎಷ್ಟು ಖತರ್ನಾಕ್ನರೆ, ಆ ಕ್ರಿಯೇಟರ್ಸ್ ನ ವಿಡಿಯೋ ಏನಾದ್ರು ಜಾಸ್ತಿ ವೈರಲ್ ಆದ್ರೆ ಎಲ್ಲಿ ಅವ್ರ ಟಿವಿ ಚಾನೆಲ್ಗೆ ಕೆಟ್ಟ ಹೆಸರು ಬರುತ್ತೆ, ಎಲ್ಲಿ ಜನ ಅವ್ರ ಕಾಮಿಡಿ ಶೋಸ್ ನ ನೋಡೋದ್ ನಿಲ್ಲಿಸ್ಬಿಡ್ತಾರೆ ಅಂತ ಆ ಕಾಲ್ ಔಟ್ ಮಾಡಿದಂತಹ ಕ್ರಿಯೇಟರ್ ನ ವಿಡಿಯೋಸ್ ಡಿಲೀಟ್ ಮಾಡಿಸಿದ್ದಾರೆ, ಕಾಪಿ ರೈಟ್ ಕೊಟ್ಟು ಅಕೌಂಟ್ ನೇ ಎತ್ತಿಸಿದ್ದಾರೆ. ಫ್ಯಾಮಿಲಿ ಶೋ ಹೆಸರಲ್ಲಿ ಇವ್ರು ಮಾಡ್ತಿರುವಂತಹ ಗಲೀಜ್ ಕೆಲಸನ ಯಾರಾದ್ರೂ ಕಾಲ್ ಔಟ್ ಮಾಡಿದ್ರೆ ಸಾಕು ಉರ್ದೋಗುತ್ತೆ ಇವ್ರಿಗೆ. ಸೊ ನಾನು ಈ ವಿಡಿಯೋದಲ್ಲಿ ಆದಷ್ಟು ಕಾಪಿರೈಟ್ ಬರ್ದೇ ಇರೋ ತರ ಟ್ರೈ ಮಾಡಿದೀನಿ. ಇಫ್ ಇನ್ ಕೇಸ್ ಏನಾದ್ರೂ ಕಾಪಿರೈಟ್ ಬಂತು ಅಂದ್ರೆ ಆಲ್ರೆಡಿ ಪ್ಲಾನ್ ಬಿ ರೆಡಿ ಇಟ್ಕೊಂಡಿದ್ದೀನಿ. ನೋಡಿ, ಎವ್ರಿ ಇಯರ್ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ನೀಟ್ ಎಕ್ಸಾಮ್ ನ ಬರೀತಾರೆ. ಬಟ್ ಅದರಲ್ಲಿ ಸೆಲೆಕ್ಟ್ ಆಗಿ ಮೆಡಿಕಲ್ ಸೀಟ್ ಸಿಗೋದು ಬಹಳ ಕಡಿಮೆ ಜನಕ್ಕೆ. ನಿಮ್ದು ನೀಟ್ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಅಷ್ಟೇನು ಬಂದಿಲ್ಲ ಅಥವಾ ನೀವು ನೀಟ್ ಎಕ್ಸಾಮ್ ಬರ್ದಿಲ್ಲ ಅಂದ್ರೂ ಸ್ಟಿಲ್ ನೀವು MBBS ನ ಮಾಡಬಹುದು ಫಾರಿನ್ ಕಂಟ್ರೀಸ್ ಅಲ್ಲಿ. ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಅಂಡ್ ಫೀಸ್ ಕೂಡ ಕಡಿಮೆ. ಜಾರ್ಜಿಯಾ, ರಷ್ಯಾ, ಉಜ್ಬೇಕಿಸ್ತಾನ್ ಇನ್ನು ಈ ತರ ಹಲವಾರು ಕಂಟ್ರೀಸ್ ಅಲ್ಲಿ ಕೇವಲ 20 to 30 lakhs ಒಳಗಡೆ ನಿಮ್ದು ಎಂಟೈರ್ MBBS ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಅದನ್ನು ಒನ್ ಆಫ್ ದಿ ಬೆಸ್ಟ್ ಕಾಲೇಜಸ್ ಅಲ್ಲಿ. ಸೊ ಇಫ್ ಯು ಆರ್ interested in studying abroad, edmito.in will help you out. ಇವ್ರು ನಿಮ್ಗೆ ನಿಮ್ ಬಜೆಟ್ ಅಕಾರ್ಡಿಂಗ್ ಫಾರಿನ್ ಕಂಟ್ರಿಲಿ ಒಂದ್ ಒಳ್ಳೆ ಕಾಲೇಜ್ ನ ಸಜೆಸ್ಟ್ ಮಾಡೋದು ಅಲ್ಲದೆ ನಿಮ್ ಎಲ್ಲಾ ಪೇಪರ್ ವರ್ಕ್ ನು ಇವರೇ ನೋಡ್ಕೊಳ್ತಾರೆ. ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಒಬ್ಬ ಇವ್ರ ಥ್ರೂನೆ ಬೇರೆ ಕಂಟ್ರಿಯಲ್ಲಿ ಒಂದು ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡು MBA ಮಾಡ್ತಿದ್ದಾರೆ. ಸೊ ನಿಮ್ಗೆ ಏನಾದ್ರೂ ಅಬ್ರಾಡ್ ಅಲ್ಲಿ ಓದ್ಬೇಕಂತ ಇದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂಡ್ ಪಿನ್ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೂ ಡೈರೆಕ್ಟ್ ಆಗಿ ಕಾಲ್ ಮಾಡಿ ವಿಚಾರಿಸಬಹುದು. ಇನ್ನು ವಿಡಿಯೋ ಕಡೆಗೆ ವಾಪಸ್ ಬರುವ. ಸೊ ನಮ್ಮಲ್ಲಿರುವಂತಹ ಕೆಲವೊಂದು ಕಾಮಿಡಿ ಶೋಸ್ ಗಳಲ್ಲಿ ಯಾವ ತರ ಡಬಲ್ ಮೀನಿಂಗ್ ಜೋಕ್ಸ್ ನ ಬಳಸ್ತಿದ್ದಾರೆ, ಅವು ಎಷ್ಟು ಕೆಟ್ಟದಾಗಿದೆ, ಆ ಡಬಲ್ ಮೀನಿಂಗ್ ಜೋಕ್ಸ್ ನ ಎಷ್ಟು ಸತಿ ರಿಪೀಟ್ ಮಾಡ್ತಿದ್ದಾರೆ, ಇದನ್ನೆಲ್ಲ ನಿಮಗ್ ಸಿಂಪಲ್ ಆಗಿ ಅರ್ಥ ಮಾಡಿಸೋದಕ್ಕೆ ನಾನು ಅಂಡ್ ನನಗೆ ಗೊತ್ತಿರೋರು ಒಂದಿಷ್ಟು ಜನ ಸೇರಿ ಒಂದು ಇಂಡಿಪೆಂಡೆಂಟ್ ಆಗಿ ಅನಾಲಿಸಿಸ್ ನ ಮಾಡಿದ್ವಿ. ಅಂದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್ ಇರುವಂತಹ 3 ಕಾಮಿಡಿ ಶೋಸ್ ಗಳು, ಒಂದು ಮಜಾ ಟಾಕೀಸ್, ಎರಡನೇದು ಕಾಮಿಡಿ ಕಿಲಾಡಿಗಳು, ಮೂರನೇದು ಭರ್ಜರಿ ಬ್ಯಾಚುಲರ್ಸ್. ಸೊ ಈ 3 ಶೋಸ್ ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಐಡಿಯಾ ಏನಿತ್ತು ಅಂದ್ರೆ ಇಲ್ಲಿವರೆಗೂ ಇವ್ರು ಎಷ್ಟೆಲ್ಲ ಸೀಸನ್ಸ್ ನ ಟೆಲಿಕಾಸ್ಟ್ ಮಾಡಿದಾರೋ ಅದರಲ್ಲಿ ಅಟ್ಲೀಸ್ಟ್ 5 ಎಪಿಸೋಡ್ಸ್ ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಕುತ್ಕೊಂಡು ನೋಡೋದು. ಅಂಡ್ ಆ ಒಂದು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿರುವಂತಹ ಎಪಿಸೋಡ್ಸ್ ಅಲ್ಲಿ ಎಷ್ಟು ಡಬಲ್ ಮೀನಿಂಗ್ ಜೋಕ್ಸ್ ಬರ್ತವೆ, ಆ ಡಬಲ್ ಮೀನಿಂಗ್ ಜೋಕ್ಸ್ ಏನು ಅಂತ ವರ್ಡ್ ಟು ವರ್ಡ್ ನೋಟ್ ಮಾಡಿದಿವಿ. ಇಲ್ಲಿ ನಮಗ್ ಬಂದಿದ್ದು ಫಸ್ಟ್ ಪ್ರಾಬ್ಲಮ್ ಏನು ಅಂದ್ರೆ ಮಜಾ ಟಾಕೀಸ್ ಅಂತ ಏನೊಂದು ಶೋ ಇದೆಯೋ ಅದರದ್ದು ಎಪಿಸೋಡ್ಸ್ ಈಗ ಎಲ್ಲಿನೂ ಅವೈಲೇಬಲ್ ಇಲ್ಲ. ವಿ ಡೋಂಟ್ ನೋ ವಾಟ್ ರೀಸನ್, ಬಟ್ ಯೂಟ್ಯೂಬ್ ಇಂದ ಆ ಶೋಸ್ ನ ಪ್ರತಿ ಒಂದು ಎಪಿಸೋಡ್ಸ್ ನ ಪ್ರೈವೇಟ್ ಮಾಡಿದ್ದಾರೆ. ಅಂಡ್ ಯೂಟ್ಯೂಬ್ ಬಿಟ್ರೆ ಆ ಶೋ ನ ಎಪಿಸೋಡ್ಸ್ ಬೇರೆ ಯಾವ್ದು OTT ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಇಲ್ಲ. ಸೊ ಹಾಗಾಗಿ ನಾವಿಲ್ಲಿ ಕೇವಲ 2 ಶೋಸ್ ನ ಕನ್ಸಿಡರ್ ಮಾಡೋಣ, ಒಂದು ಕಾಮಿಡಿ ಕಿಲಾಡಿಗಳು ಅಂಡ್ ಇನ್ನೊಂದು ಭರ್ಜರಿ ಬ್ಯಾಚುಲರ್ಸ್. ಸೊ ನಾವು ಪ್ರತಿ ಸೀಸನ್ ನ ರ್ಯಾಂಡಮ್ ಆಗಿ 5 ಎಪಿಸೋಡ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ವಾಚ್ ಮಾಡಿದ್ವಿ. ನಮಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಹೌದು ಈ ಶೋಸ್ ಅಲ್ಲಿ ಡಬಲ್ ಮೀನಿಂಗ್ ಜೋಕ್ಸ್ ನ ಬಳಸ್ತಾರೆ ಅಂತ, ಆದ್ರೆ ಇಷ್ಟು ಕೆಟ್ಟದಾಗಿ ಇಷ್ಟು ವರ್ಸ್ಟ್ ಪದ ಬಳಕೆನ ಬಳಸ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಮೊದ್ಲೇ ಹೇಳ್ತೀನಿ, ಈ ವಿಡಿಯೋದಲ್ಲಿ ನಾನು ಕೆಲವೊಂದು ವರ್ಡ್ಸ್ ನ ಸೆನ್ಸರ್ ಮಾಡಲ್ಲ, ಬಿಕಾಸ್ ನಾನು ಆ ಒಂದು ಶೋ ಅಲ್ಲಿ ರಿಪೀಟ್ ಆಗಿರುವಂತಹ ಡೈಲಾಗ್ಸ್ ನ ವರ್ಡ್ ಟು ವರ್ಡ್ ಹೇಳ್ತೀನಿ. ನಾನು ಇಲ್ಲಿ ಏನು ಆಲ್ಟ್ರೇಷನ್ ಮಾಡಲ್ಲ, ಎಕ್ಸ್ಟ್ರಾ ಏನು ಸೇರ್ಸಲ್ಲ. ನಾನ್ ಬೇಕಿದ್ರೆ ಆ ಶೋಸ್ ನ ಕ್ಲಿಪ್ಸ್ ನ ಇಲ್ಲಿ ಡೈರೆಕ್ಟ್ ಆಗಿ ಪ್ಲೇ ಮಾಡಬಹುದಾಗಿತ್ತು, ಆದ್ರೆ ಈ ಖತರ್ನಾಕ್ ಹೆಂಗೆ ಅಂತಂದ್ರೆ ಒಂದ್ ಸ್ವಲ್ಪನು ಎಲ್ಲಾದ್ರೂ ಇವ್ರ ಕ್ಲಿಪ್ ಪ್ಲೇ ಆಯ್ತು, ಈವನ್ 1 ಸೆಕೆಂಡ್ ಗೋಸ್ಕರನು ಇವ್ರ ಕ್ಲಿಪ್ ಪ್ಲೇ ಆಯ್ತು ಅಂದ್ರೆ ಕಾಪಿ ರೈಟ್ ಕೊಡೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ಲಾ ಅಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಇನ್ನು ಇಂಡೋ ಅಂತ, ವಿಚ್ ಮೀನ್ಸ್ ಡೈರೆಕ್ಟ್ ಆಗಿ ಅಲ್ದೆ ಇಂಡೈರೆಕ್ಟ್ ಆಗಿ ಒಂದು ಕಮೆಂಟ್ ನ ಪಾಸ್ ಮಾಡೋದು. ಅಲ್ಲಿ ಹೇಳೋನ್ಗೂ ಗೊತ್ತಿರುತ್ತೆ, ಕೇಳಿಸ್ಕೊಂಡವನ್ಗೂ ಗೊತ್ತಿರುತ್ತೆ ಆ ಒಂದು ಕಮೆಂಟ್ ನ, ಆ ಒಂದು ಮಾತ್ನ ಅರ್ಥ ಏನು ಅಂತ. ಆದ್ರೆ ಆ ಒಂದು ಕಮೆಂಟ್ ನ ಪಾಸ್ ಮಾಡಿದವನು, ಆ ಒಂದು ಮಾತನ್ನ ಹೇಳ್ದವನು ಏನಂತ ಡಿಫೆನ್ಸ್ ತಗೊಳ್ತಾನೆ ಅಂದ್ರೆ, ಅರ್ರೇ ನಾನು ಅರ್ಥದಲ್ಲಿ ಹೇಳಿಲ್ಲ, ನೀನ್ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ, ನಂದೇನು ತಪ್ಪಿಲ್ಲ ಇಲ್ಲಿ ಅಂತ. ಸೊ ಈ ಕಚ್ಚಡ ಕಾಮಿಡಿ ಶೋಸ್ ಗಳ ಆರ್ಟಿಸ್ಟ್ ಗಳು ಮಾಸ್ಟರ್ ಮಾಡ್ಕೊಂಡಿರೋದೇ ಇದನ್ನ, ಈ ಇನ್ನು ಇಂಡೋ ಕಾನ್ಸೆಪ್ಟ್ ನ. ಈ ಒಂದು ಶೋಸ್ ಹೊಸದಾಗಿ ಬಂದಾಗ ಅಂದ್ರೆ ಸೀಸನ್ 1 ಸೀಸನ್ 2 ಅಲ್ಲಿ ತುಂಬಾ ಕ್ಲೀನ್, ತುಂಬಾ ನೀಟ್ ಕಾಮಿಡಿ ಇತ್ತು. ಅಪರೂಪಕ್ಕೆ ಎಲ್ಲೋ ಕೆಲವೊಂದು ಕಡೆ ಡಬಲ್ ಮೀನಿಂಗ್ ಜೋಕ್ಸ್ ಬರ್ತಾ ಇತ್ತು, ಅಂಡ್ ಆ ಡಬಲ್ ಮೀನಿಂಗ್ ಜೋಕ್ಸ್ ಕೂಡ ಅಂತ ವರ್ಸ್ಟ್ ಏನೂ ಇರ್ಲಿಲ್ಲ.
ಇರ್ಲಿಲ್ಲ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ತುಂಬಾ ನೀಟ್ ಅಂಡ್ ತುಂಬಾ ಕ್ಲೀನ್ ಕಾಮಿಡಿ ಇರ್ತಾ ಇತ್ತು. ಸ್ಕಿಟ್ ನ ಪರ್ಫಾರ್ಮ್ ಮಾಡುವಂತಹ ಆರ್ಟಿಸ್ಟ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡೋರು ಅಂಡ್ ಆ ಸ್ಕಿಟ್ ಮುಗಿತಿದ್ದಂಗೆ ಒಂದು ಒಳ್ಳೆ ಮೆಸೇಜ್ ಇರೋದು ಅದರಲ್ಲಿ. ಫಾರ್ ಎಕ್ಸಾಂಪಲ್ ಕಾಮಿಡಿ ಕಿಲಾಡಿಗಳು ಸೀಸನ್ 1 ಎಪಿಸೋಡ್ 24 ಡಬಲ್ ಗೇಮ್ ಗಂಡ ಅಂತ ಒಂದು ಸ್ಕಿಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಆ ಒಂದು ಸ್ಕಿಟ್ ಅಲ್ಲಿ ಒಳ್ಳೆ ಮಜಾ ಬರುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಅದು ತುಂಬಾ ಇಮೋಷನಲ್ ಆಗಿ ಅಟ್ ದ ಎಂಡ್ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಅನ್ನೋದು ಎಷ್ಟು ಡೇಂಜರಸ್, ಅದು ಹೇಗೆ ಒಂದು ಒಳ್ಳೆ ಗಂಡ ಹೆಂಡತಿ ಸಂಸಾರನ ಹಾಳು ಮಾಡುತ್ತೆ ಅಂಡ್ ಕಟ್ಕೊಂಡಿರುವಂತಹ ಹೆಂಡತಿಗೆ ನಾವು ಯಾವತ್ತೂ ಮೋಸ ಮಾಡಬಾರ್ದು ಅಂತ ಈ ತರ ಒಂದು ಮೆಸೇಜ್ ಇತ್ತು ಅದರಲ್ಲಿ. ಸೊ ಈಗ ಇದೇ ಒಂದು ಶೋನ ಸೀಸನ್ 4 ಎಪಿಸೋಡ್ 6 ಬಗ್ಗೆ ಮಾತಾಡುವ. ಈ ಎಪಿಸೋಡ್ ಮಾತ್ರ ಎಷ್ಟು ಕೆಟ್ಟದಾಗಿದೆ ಅಂದ್ರೆ, ಮೊಬೈಲ್ ನುಂಗಿದಾಗ ಅಂತ ಒಂದು ಸ್ಕಿಟ್ ಬರುತ್ತೆ. ಪಂಪಣ್ಣ ಅಂತ ಒಂದು ಕ್ಯಾರೆಕ್ಟರ್ ಅಂಡ್ ಅವನಿಗೆ ಒಂದು ಹೆಂಡತಿ ಇರ್ತಾಳೆ ಅಂಡ್ ಒಬ್ಬ ಮಗನು ಸಹ ಇರ್ತಾನೆ. ಪಂಪಣ್ಣ ಹೊಸದಾಗಿ ಒಂದು ಸ್ಮಾರ್ಟ್ ಫೋನ್ ನ ತಗೊಂಡಿರ್ತಾನೆ ಜಸ್ಟ್ ಬಿಕಾಸ್ ಪಂಪಣ್ಣಗೆ ಬೇರೆ ಒಂದು ಹೆಂಗಸು ಜೊತೆ ಅಫೇರ್ ಇರುತ್ತೆ ಅಂಡ್ ಅವಳ ಜೊತೆ ಮಾತಾಡೋದಕ್ಕೆ ಈತ ಸ್ಮಾರ್ಟ್ ಫೋನ್ ತಗೊಂಡಿರ್ತಾನೆ. ಈ ಇಡೀ ಸ್ಕಿಟ್ ಅಲ್ಲಿ ಪಂಪಣ್ಣ ತನ್ನ ಹೆಂಡತಿ ಜೊತೆ ಮಾತಾಡ್ಬೇಕಾದ್ರೆ ಆ ಒಂದು ಟೋನ್, ಆ ಒಂದು ಧ್ವನಿ ಕೇಳ್ಬೇಕು ನೀವು, ಎಷ್ಟು ಕೆಟ್ಟದಾಗಿರುತ್ತಂದ್ರೆ ಫುಲ್ ಫುಲ್ ಆಗಿ ಫುಲ್ ಕಾಮುಕ ಧ್ವನಿಲಿ ಮಾತಾಡೋದು ಅಂಡ್ ಆ ಕಡೆಯಿಂದ ಆ ಲೇಡಿನೂ ಹಂಗೆ ಮಾತಾಡ್ತಾಳೆ ಅಂಡ್ ಇವ್ರಿಬ್ರು ಮಾತಾಡ್ಬೇಕಾದ್ರೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತೆ. ಲಿಟ್ರಲಿ ಈ ಪಾನ್ ಸ್ಟಾರ್ಸ್ ಮೋರ್ನಿಂಗ್ ಮಾಡ್ತಾರಲ್ಲ ಆ ಒಂದು ಸೌಂಡ್ ಎಫೆಕ್ಟ್ಸ್ ನ ಯೂಸ್ ಮಾಡ್ತಾರೆ ಅಂಡ್ ಇವ್ರ ಮಧ್ಯೆ ನಡೆಯುವಂತಹ ಡೈಲಾಗ್ಸ್ ನ ಈಗ ವರ್ಡ್ ಟು ವರ್ಡ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪಂಪಣ್ಣನ್ ಹೆಂಡತಿ ಪಂಪಣ್ಣನ್ ಲುಂಗಿ ಹಿಡ್ಕೊಂಡು ಹೇಳ್ತಾಳೆ, ನಮ್ಮಪ್ಪ ಅವ್ವನ್ ಜೊತೆ ಮಾತಾಡೋಣ ಅಂತಂದ್ರೆ ಮೊಬೈಲ್ ಬ್ಯಾಟ್ರಿ ಲೋ ಅಂತ ತೋರಿಸ್ತೈತೆ. ಇದನ್ನ ನಾರ್ಮಲ್ ಟೋನ್ ಅಲ್ಲಿ ಹೇಳಿದಾಗ ನಿಮ್ಗೆ ಏನ್ ಅನ್ಸಲ್ಲ, ಆದ್ರೆ ಆ ಲೇಡಿ ಎಷ್ಟು ಒಂದು ಫುಲ್ ಟೋನ್ ಅಲ್ಲಿ ಹೇಳ್ತಾಳೆ ಅಂದ್ರೆ ಅದಕ್ ಗಂಡ ಪಂಪಣ್ಣ ಹೇಳ್ತಾನೆ, ನೀ ಹಂಗ ಜಗ್ಬೇಡ, ನಂದು ಬ್ಯಾಟ್ರಿ ಲೋ ಆಗುತ್ತೆ ಅಂತ. ಇದು ನಿಮಗ್ ನಾರ್ಮಲ್ ಅನಿಸಬಹುದು, ಆದ್ರೆ ಮುಂದೆ ಇದೆ ಇರಿ. ಪಂಪಣ್ಣ ತನ್ನ ಮಗನ್ಗೆ ಹೊಡಿತಾ ಇರ್ತಾನೆ, ಆಗ ಸಡನ್ಲಿ ಹೆಂಡತಿ ಮಧ್ಯದಲ್ಲಿ ಬರ್ತಾಳೆ ಅಂಡ್ ಪಂಪಣ್ಣ ಹೆಂಡತಿನ ನೋಡ್ಕೊಂಡು ತುಂಬಾ ಕಾಮುಕ ಧ್ವನಿಲಿ ತುಂಬಾ ಫುಲ್ ವಾಯ್ಸ್ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ, 4 ಗುದ್ದಿ ನಕ್ಷತ್ರ ತೋರಿಸ್ತೀನಿ ಅಂತ. ಈ ಮಾತಿಗೆ ಹೆಂಡತಿ ನಾಚ್ಕೊಂಡು ಆಗ ಅಗೇನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಆ ಒಂದು ಮೋರ್ನಿಂಗ್ ಸೌಂಡ್ ಎಫೆಕ್ಟ್ಸ್. ಇದೆಲ್ಲ ಒಂದು ಫ್ಯಾಮಿಲಿ ಶೋ. ಇನ್ನು ಇದೆ ಇರಿ ಮುಂದೆ. ಈ ಸ್ಕಿಟ್ ಅಲ್ಲಿ ಆ ಪಂಪಣ್ಣ ಅನ್ನೋ ಕ್ಯಾರೆಕ್ಟರ್ ಏನ್ ಬರುತ್ತೋ ಆತ ಉತ್ತರ ಕರ್ನಾಟಕದವನ್ ಇರ್ತಾನೆ. ಸೊ ಆತನ ಒಬ್ಬ ಉತ್ತರ ಕರ್ನಾಟಕದ ವ್ಯಕ್ತಿ ಅಂತ ತೋರಿಸ್ಲಿಕ್ಕೆ ಇಡೀ ಸ್ಕಿಟ್ ಅಲ್ಲಿ ಪ್ರತಿ ಒಂದು ಡೈಲಾಗ್ ಆದ್ಮೇಲೆ ಅವ್ ನವ್ವನ್ ಅನ್ನುವಂತಹ ಡೈಲಾಗ್ಸ್ ಪದೇ ಪದೇ ರಿಪೀಟ್ ಆಗುತ್ತೆ. ವರ್ಸ್ಟ್ ಏನು ಅಂದ್ರೆ ಇದೇ ಒಂದು ಸ್ಕಿಟ್ ಅಲ್ಲಿ ಪಂಪಣ್ಣ ಪಕ್ಕದ ಮನೆ ಕ್ಯಾರೆಕ್ಟರ್ಗೆ ಡಿಕೆ ಅಂತ ಬೈತಾನೆ. ಒಂದು ಹೆಂಗಸು ಜೊತೆ ಕಾನ್ವರ್ಸೇಷನ್ ಬಂತು ಅಂದ್ರೆ ಸಾಕು, ತುಂಬಾ ಕಾಮುಕ ಧ್ವನಿಲಿ ಮಾತಾಡೋದು, ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಮೋರ್ನಿಂಗ್ ಸೌಂಡ್ಸ್, ನಮ್ಮನ್ನ ಡಿಕೆ ಅನ್ನುವಂತಹ ವರ್ಡ್ಸ್ ನ ಯೂಸ್ ಮಾಡೋದು, ಇದೆಲ್ಲ ಒಂದು ಫ್ಯಾಮಿಲಿ ಶೋ. ಇನ್ನು ಇದೆ ಇರಿ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಎಪಿಸೋಡ್ 37 ಸ್ಕಿಟ್ ನೇಮು ಸುಖ ಸಂಸಾರದ ಸೂತ್ರಗಳು ಅಂತ. ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಒಬ್ಬ ಗಂಡ ಅತ್ತೆ ಸೊಸೆ ಜಗಳದಲ್ಲಿ ಸಿಗಾಕೊಂಡಿರ್ತಾನೆ. ಒಂದು ಕಡೆ ತನ್ನ ಹೆಂಡತಿನೂ ಮ್ಯಾನೇಜ್ ಮಾಡ್ಬೇಕು, ಇನ್ನೊಂದು ಕಡೆ ತನ್ನ ತಾಯಿನೂ ಮ್ಯಾನೇಜ್ ಮಾಡ್ಬೇಕು. ಇವರಿಬ್ರು ಮಧ್ಯದಲ್ಲಿ ಆತ ಸಿಗಾಕೊಂಡಿರ್ತಾನೆ. ಈ ಸ್ಕಿಟ್ ನ ಸ್ಟಾರ್ಟಿಂಗ್ ಅಲ್ಲೇ ಯಾವಾಗ ಗಂಡ ತನ್ನ ಹೆಂಡತಿ ಜೊತೆ ಮಾತಾಡ್ತಾನೋ ಅಗೇನ್ ಅದೇ ಕಾಮುಕ ಟೋನು ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದೇ ಲೇಡೀಸ್ ಮೋರ್ನಿಂಗ್ ಸೌಂಡ್ಸ್. ಈ ಸ್ಕಿಟ್ ಅಲ್ಲಿ ಹೆಂಡತಿ ಕ್ಯಾರೆಕ್ಟರ್ ಮಾಡಿರುವಂತಹ ಆ ಲೇಡಿ ಸ್ವಲ್ಪ ಸಣ್ಣ ಇರ್ತಾಳೆ. ಸೊ ಸಣ್ಣ ಇರೋದಕ್ಕೇನೆ ಎಷ್ಟು ವರ್ಸ್ಟ್ ಆಗಿ ಒಂದು ಕಮೆಂಟ್ ನ ಪಾಸ್ ಮಾಡ್ತಾರೆ ಅಂದ್ರೆ, ಗಂಡ ಹೆಂಡತಿ ಮಧ್ಯೆ ಏನೋ ಒಂದು ಕಾನ್ವರ್ಸೇಷನ್ ಆಗುತ್ತೆ, ಆಗ ಗಂಡ ಹೆಂಡತಿನ ತಪ್ಕೊಂಡು ಫುಲ್ ವಾಯ್ಸ್ ಅಲ್ಲಿ ಇದೇ ಖುಷಿಲಿ ಕೊಬ್ಬರಿ ಮಿಠಾಯಿ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕ ಲೇಡಿನೂ ಅಗೇನ್ ತುಂಬಾ ಫುಲ್ ವಾಯ್ಸ್ ಅಲ್ಲಿ ಹೇಳ್ತಾಳೆ, ತನ್ನ ಬಾಡಿನ ತೋರಿಸ್ಕೊಂಡು ಈ ಮಿಠಾಯಿ ಅಂಗಡಿನೇ ನಿಮ್ದು ಅಂತ. ದೆನ್ ಅವರಿಬ್ರು ಒಂದು ರೂಮ್ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿದ್ ಒಂದೇ ನಿಮಿಷಕ್ಕೆ ಗಂಡ ಹೊರಗಡೆ ಬರ್ತಾನೆ ಅಂಡ್ ಇನ್ನೊಂದು ಕ್ಯಾರೆಕ್ಟರ್ ಗಂಡನ್ಗೆ ಕೇಳ್ತಾನೆ, ಏನಣ್ಣ ಹಿಂಗ್ ಹೋಗಿ ಹಿಂಗ್ ಬಂದ್ರಿ ಅಲ್ವಾ ಅಂತ. ಅದು ಗಂಡ ಕೊಡುವಂತಹ ರಿಪ್ಲೈ ಏನ್ ಗೊತ್ತಾ, ಒಂದು ಚಿಕ್ಕ ಕೊಬ್ಬರಿ ಮಿಠಾಯಿ ತಿನ್ನೋದಕ್ಕೆ ಎಷ್ಟು ಹೊತ್ತು ಅಂತ. ಇಲ್ಲಿ ನಾನು ಹೇಳ್ತಾ ಇದ್ರೆ ನಿಮ್ಗಷ್ಟು ಫೀಲ್ ಆಗ್ತಾ ಇಲ್ವೇನೋ, ಆದ್ರೆ ಈ ಒಂದು ಡೈಲಾಗ್ ಎಷ್ಟು ವರ್ಸ್ಟ್, ಎಷ್ಟು ಆಕ್ವರ್ಡ್ ಮೂಮೆಂಟ್ ನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಈವನ್ ಆ ಒಂದು ಶೋನ ಜಡ್ಜಸ್ ಗುನು ಏನಂತ ರಿಯಾಕ್ಟ್ ಮಾಡ್ಬೇಕಂತ ಅರ್ಥ ಆಗಲ್ಲ. ಲಿಟ್ರಲಿ ಅವ್ರಿಗೂ ಆ ಒಂದು ಡೈಲಾಗ್ ತುಂಬಾ ಅಸಹ್ಯ ಅನ್ಸುತ್ತೆ. ದೆನ್ ಇದೇ ಎಪಿಸೋಡ್ ಕಂಟಿನ್ಯೂ ಆಗುತ್ತೆ. ಬೇರೆ ಒಂದು ಟೀಮ್ ಒಂದು ಇನ್ನೊಂದು ಸ್ಕಿಟ್ ನ ಪರ್ಫಾರ್ಮ್ ಮಾಡುತ್ತೆ ಅಂಡ್ ಆ ಸ್ಕಿಟ್ ನ ನೇಮೆ ಹುಚ್ಚ ಲವರ್ ಅಂತ. ಇದರಲ್ಲಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಗೆ ಕೇಳ್ತಾಳೆ, ನೀನ್ ಯಾಕೋ ನನ್ ಲೈಫ್ ಅಲ್ಲಿ ಬಂದೆ ಅಂತ. ಅದಕ್ ಬಾಯ್ ಫ್ರೆಂಡ್ ಆ ಹುಡುಗ ಹೇಳ್ತಾನೆ, ಜಾಕ್ ಹಾಕೋಕ್ ಬಂದೆ ಅಂತ. ಜಾಕ್ ಹಾಕೋಕೆ ಅಂದ್ರೆ ನಮ್ ಕಡೆ ಮಾಡೋಕೆ ಬಂದೆ ಅಂತ ಅರ್ಥ. ಆ ಹುಡುಗಿ ಬಾಯಲ್ಲಿ ಅದನ್ನು ಬರುತ್ತೆ, ವರ್ಡು ಬರುತ್ತೆ ಇರಿ. ಸೊ ಇಷ್ಟು ವರ್ಸ್ಟ್ ಡೈಲಾಗ್ ಹೇಳಾದ್ಮೇಲೆ ಆ ಹುಡುಗ ಹೇಳ್ತಾನೆ, ಏ ಜೋಕ್ ಇದು ಅಂತ. ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ಇವಾಗ ಜೋಕ್ ಅಂತೀಯ, ಆಮೇಲೆ
ಹಿಂಗೆ ಒಂದು ಬ್ರೇಕ್ ತಗೊಂಡು ಫರ್ಗಿವ್ ಅಂತ ಹೇಳ್ತೀಯ ಅಂತಾಳೆ. ದೆನ್ ಸೀಸನ್ 4 ಎಪಿಸೋಡ್ 4 ಕಾಮಿಡಿ ಕಿಲಾಡಿಗಳ ಬಗ್ಗೆ ಮಾತಾಡ್ತಾ ಇದೀವಿ. ನಟ ಗಿಲ್ಲಿ ಅವ್ರನ್ನ ಬಿಟ್ರೆ ಹೇಗೆ. ಸೊ ಇವ್ರು ಒಂದು ಸ್ಕಿಟ್ ಪರ್ಫಾರ್ಮ್ ಮಾಡ್ತಾರೆ. ಸ್ಕಿಟ್ ನೇಮು ಪೇಷಂಟ್ ಟಾರ್ಚರ್ ಅಂತ. ಐ ರಿಮೆಂಬರ್ ದಿಸ್ ಲೇಡಿ. ಇವರು ಬಿಗ್ ಬಾಸ್ ಅಲ್ಲಿ ಸಹ ಬಂದಿದ್ರು. ಸೊ ಈ ಲೇಡಿ ಹೆಂಡತಿ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ರೆ ಗಿಲ್ಲಿ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾರೆ. ಸೊ ಹೆಂಡತಿ ತನ್ನ ಗಂಡನ್ಗೇನೋ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ನ ಕ್ಲಿನಿಕ್ ಕರ್ಕೊಂಡ್ ಬಂದಿರ್ತಾಳೆ. ಆಗ ಡಾಕ್ಟರ್ ಕೇಳ್ತಾರೆ, ಏನಮ್ಮ ಏನಾಗಿದೆ ನಿನ್ ಗಂಡನ್ಗೆ ಅಂತ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ಏನಂತ ಹೇಳೋದು ಡಾಕ್ಟ್ರೆ, ನನ್ ಸೀರೆ ಉಟ್ಕೊಂಡ್ರೂ ಭಯ ಪಡ್ತಾನೆ, ನನ್ ಸೀರೆ ಟಚ್ ಆದ್ರೂ ಭಯ ಪಡ್ತಾನೆ, ನನ್ ಸೀರೆ ಎತ್ತಿ ಇಲ್ಲೊಂದು ಆಕ್ವರ್ಡ್ ಗ್ಯಾಪ್, ನನ್ ಸೀರೆ ಎತ್ತಿ ಕಟ್ಕೊಂಡ್ರು ಭಯ ಬೀಳ್ತಾನೆ. ಆ ಒಂದು ಆಕ್ವರ್ಡ್ ಗ್ಯಾಪ್ ನ ಇವ್ರುಗಳು ಬೇಕಂತಾನೆ ಕೊಡೋದು. ಸೊ ದಟ್ ಡೈಲಾಗ್ ನ ಕೇಳಿಸ್ಕೊಂಡಿರುವಂತಹ ಆಡಿಯನ್ಸ್ ಫಸ್ಟ್ ಅವ್ರಿಗೆ ಆ ಥಾಟ್ ಬರ್ಬೇಕು, ಆ ಒಂದು ಡಬಲ್ ಮೀನಿಂಗ್ ಅರ್ಥ ಆಗ್ಬೇಕು. ಅದಾದ್ಮೇಲೆ ಇವ್ರುಗಳು ಹೇ 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 ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ, ನಾನು ಈ ಅರ್ಥದಲ್ಲಿ ಹೇಳಿದ್ದು ಅಂತ ಹೇಳೋದು. ಬಟ್ ಅಲ್ಲಿ ಎಲ್ರಿಗೂ ಗೊತ್ತು ಅವ್ರು ಯಾವ ಒಂದು ಅರ್ಥದಲ್ಲಿ ಆ ಮಾತನ್ನ ಹೇಳಿದ್ರು ಅಂತ. ನಾವು ಸೀಸನ್ ವೈಸ್ ಜಸ್ಟ್ 5 ಎಪಿಸೋಡ್ಸ್ ನ ನೋಡಿದ್ದಷ್ಟೇ. ಅದ್ರಲ್ಲೇ ಇಷ್ಟು ವಲ್ಗಾರಿಟಿ ಇದೆ ಅಂತಂದ್ರೆ ಇನ್ನು ಎಂಟೈರ್ ಸೀಸನ್ ಅಲ್ಲಿ ಎಷ್ಟು ಇರಲ್ಲ. ನೀವು ನಂಬಲ್ಲ, ಇದೇ ಶೋಸ್ ನ ಸೀಸನ್ 1, 2 ತುಂಬಾ ಚೆನ್ನಾಗಿದ್ವು. ನಾನು ಆಗ್ಲೇ ಹೇಳ್ದಂಗೆ ಅಪರೂಪಕ್ಕೊಂದು ಡಬಲ್ ಮೀನಿಂಗ್ ಜೋಕ್ಸ್ ಇರೋದು. ಅಂಡ್ ಅದನ್ನು ಅಷ್ಟು ವರ್ಸ್ಟ್ ಆಗಿ ಏನಿರ್ತಾ ಇರ್ಲಿಲ್ಲ. ಬಟ್ ಇವರು ಎವಾಲ್ವ್ ಆದಂಗೆಲ್ಲ ಡಬಲ್ ಮೀನಿಂಗ್ ಜೋಕ್ಸ್ ಅನ್ನೋದನ್ನ ಎಷ್ಟು ಕಾಮನ್ ಮಾಡ್ಬಿಟ್ರು ಅಂದ್ರೆ ಈಗ ಅಪರೂಪಕ್ಕೊಂದು ಒಳ್ಳೆ ಜೋಕ್ಸ್ ಕೇಳೋದಕ್ ಸಿಗುತ್ತೆ. ರೀಸೆಂಟ್ ಆಗಿ ಇದೇ ಒಂದು ಶೋ ಮೇಲೆ ಇವ್ರು ಮಾಡಿರುವಂತಹ ಒಂದು ಕಚ್ಚಡ ಸ್ಕಿಟ್ ಮೇಲೆ ಒಂದು ಕಂಪ್ಲೇಂಟ್ ಸಹ ರಿಜಿಸ್ಟರ್ ಆಗಿತ್ತು. ಲಿಟ್ರಲಿ ಕರ್ನಾಟಕ ಹೈಕೋರ್ಟ್ ಮಕ್ ಹುಗ್ದಿದೆ ಇವ್ರಿಗೆ. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ನೆಪದಲ್ಲಿ ಏನೆಲ್ಲ ವಲ್ಗಾರಿಟಿನ ಸ್ಪ್ರೆಡ್ ಮಾಡ್ತಿದ್ರ ನೀವುಗಳಂತ. ಸೊ ಯಾವ ಒಂದು ಎಪಿಸೋಡ್ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದು ಅಂತ ಆ ಒಂದು ಎಪಿಸೋಡ್ ನ ಹುಡುಕಿ ಅದನ್ನ ನೋಡ್ದೆ. ಕಾಮಿಡಿ ಕಿಲಾಡಿಗಳು ಸೀಸನ್ 5 ಎಪಿಸೋಡ್ 7 ಕಾಂಟೆಕ್ಸ್ಟ್ ನ ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದಿಷ್ಟು ಜನ ಸೇರ್ಕೊಂಡು ಮಹಾಭಾರತ ನಾಟಕದ ರಿಹರ್ಸಲ್ ಮಾಡ್ತಿರ್ತಾರೆ. ಒಬ್ರು ಮಾಸ್ಟರ್ ಅವ್ರಿಗೆಲ್ಲ ಡೈಲಾಗ್ಸ್ ನ ಗೈಡ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ರು ಶ್ರೀಕೃಷ್ಣನ ರೋಲ್ ಹಾಕಿರ್ತಾರೆ, ಒಬ್ರು ಧೃತರಾಷ್ಟ್ರನ ರೋಲ್ ಹಾಕಿರ್ತಾರೆ, ಇನ್ನೊಬ್ರು ದುರ್ಯೋಧನದ ರೋಲ್ ಹಾಕಿರ್ತಾರೆ. ಹಿಂಗೆ ಒಂದು 3-4 ಜನ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನ ಪ್ಲೇ ಮಾಡ್ತಾರೆ. ಸೊ ಇವ್ರೊಂಥರ ತರ್ಲೆಗಳಿರ್ತಾರೆ. ಇವ್ರನ್ನ ಮ್ಯಾನೇಜ್ ಮಾಡೋದಕ್ಕೆ, ಇವರಿಂದ ರಿಹರ್ಸಲ್ ನ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಆ ಟೀಚರ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಿರುತ್ತೆ. ಅಂಡ್ ಆ ಟೀಚರು ಉತ್ತರ ಕರ್ನಾಟಕದವ್ರು ಇರ್ತಾರೆ. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ಶೋಸ್ ಅಲ್ಲಿ ಉತ್ತರ ಕರ್ನಾಟಕದ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಬಂತು ಅಂದ್ರೆ ಅವ್ರ ಬಾಯಿಯಿಂದ ಕಂಪಲ್ಸರಿ ಅವ್ ನಮ್ಮನ್ನ ಅನ್ನುವಂತಹ ವರ್ಡ್ಸ್ ಬರ್ಲೇಬೇಕು. ಅಂಡ್ ಈ ಬ್ಯಾಡ್ ವರ್ಡ್ಸ್ ಬರುತ್ತೆ. ಯಾವ ಲೆವೆಲ್ ಬರುತ್ತೆ ಅಂದ್ರೆ ಶ್ರೀಕೃಷ್ಣ ಪಾತ್ರ ಹಾಕಿರುವಂತಹ ವ್ಯಕ್ತಿಗೂ ಸಹ ಈ ಮಾಸ್ಟರ್ ಹೋಗ್ಬಿಟ್ಟು ನಿಮ್ಮವ್ವನ ಅಂತ ಬೈತಾ ಇರ್ತಾನೆ. ಬೈಯೋದ್ ಒಂದೇ ಅಲ್ಲ, ಹಿಂಗ್ ಸಿಕ್ಕರೆ ಹಂಗ್ ಹೊಡಿತಾನು ಇರ್ತಾನೆ. ಅಂಡ್ ಆ ಶ್ರೀಕೃಷ್ಣ ಪಾತ್ರ ಹಾಕಿರುವಂತಹ ಆ ಒಂದು ಕ್ಯಾರೆಕ್ಟರ್ ಹೆಂಗೆ ಅಂತಂದ್ರೆ ಇನ್ನೊಂದು ಕ್ಯಾರೆಕ್ಟರ್ ಹತ್ರ ಹೋಗ್ಬಿಟ್ಟು ಲಿಟ್ರಲಿ ಹಿಂಗ್ ಕೈ ತೋರಿಸ್ಬಿಟ್ಟು ಎಣ್ಣೆ ಬಾಟ್ಲ್ ಇದೆಯಾ ಅಂತ ಕೇಳ್ತಾನೆ. ಈ ಎಪಿಸೋಡ್ ಅಲ್ಲಿ ಇನ್ನೂ ವರ್ಸ್ಟ್ ಪಾರ್ಟ್ ಏನು ಅಂತಂದ್ರೆ ದುರ್ಯೋಧನನ ಕ್ಯಾರೆಕ್ಟರ್ ಯಾರು ಪ್ಲೇ ಮಾಡ್ತಾ ಇರ್ತಾನೋ ಆತ ಧೃತರಾಷ್ಟ್ರ ಕ್ಯಾರೆಕ್ಟರ್ಗೆ ಡಿಕೆ ಅಂತ ಬೈತಾನೆ. ಅಂಡ್ ಇಷ್ಟೆಲ್ಲ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಕೂತಿರುವಂತಹ ಆಡಿಯನ್ಸ್, ಆ ಜಡ್ಜಸ್ ಬಿದ್ದು ನಗ್ತಿರ್ತಾರೆ. ನನಗೆ ಅದೆಲ್ಲ ನೋಡಿ ಮೈ ಎಲ್ಲ ಉರಿತಾ ಇದ್ರೆ ಆ ಶೋನ ಆಂಕರ್ಸ್, ಆ ಬೇರೆ ಇರುವಂತಹ ಪಾರ್ಟಿಸಿಪೆಂಟ್ಸ್ ರಿಯಾಕ್ಷನ್ ನೋಡ್ಬೇಕು, ಹಂಗೆ ಎಗ್ಗರ್ಕೊಂಡು ಕಿರಿಸ್ತಾ ಇರ್ತಾರೆ ಹಾ ಅಂತ. ಅದೇನು ಅವ್ರು ನಿಜವಾಗ್ಲೂ ನಗ್ತಾ ಇದ್ರು ಅಥವಾ ಬೇರೆ ಯಾವ್ದೋ ಜೋಕಿಗೆ ನಕ್ಕಿರೋದನ್ನ ಎಡಿಟರ್ ಇಲ್ಲಿ ಪ್ಯಾಚ್ ಮಾಡ್ಬಿಟ್ನೋ ಗೊತ್ತಿಲ್ಲ. ಬಟ್ ಕಾಮಿಡಿ ಅನ್ಕೊಂಡು ಇವ್ರು ಯಾವ ಲೆವೆಲ್ ಇಳಿದ್ರು ಅಂದ್ರೆ ತಾವು ಯಾವ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿದ್ದಾರೆ, ಯಾವ ವೇಷನ ಧರಿಸಿದ್ದಾರೆ ಏನು ಅರಿವಿಲ್ಲ, ಬಾಯಿಗೆ ಬಂದಂಗ್ ಮಾತಾಡೋದು. ನನಗೆ ಆ ಜಡ್ಜಸ್ ನ ನೋಡಿದ್ರೆ ಅಸಹ್ಯ ಹುಟ್ಟದ್ ಗುರು. ಅಲ್ಲ, ಆ ಕಂಟೆಸ್ಟೆಂಟ್ಸ್ ಗಳು ಅಷ್ಟು ಈಸಿಯಾಗಿ ಅಷ್ಟು ವರ್ಸ್ಟ್ ಡಬಲ್ ಮೀನಿಂಗ್ ಜೋಕ್ಸ್ ನ ಹೇಳ್ತಾ ಇರ್ಬೇಕಾದ್ರೆ ಆ ಜಡ್ಜಸ್ ಒಮ್ಮೆನೂ ಅವ್ರಿಗೆ ವಾನ್ ಮಾಡಲ್ಲ. ಅರೇ ನೀವ್ ಈ ತರ ಜೋಕ್ಸ್ ನ ಹೇಳ್ಬೇಡಿ, ಈ ತರ ಒಂದು ಪದ ಬಳಕೆನ ಬಳಸಬೇಡಿ. ಈ ಒಂದು ಶೋನ ಫ್ಯಾಮಿಲಿ ಆಡಿಯನ್ಸ್ ನೋಡ್ತಾರೆ. ಫ್ಯಾಮಿಲಿಲಿ ಚಿಕ್ಕ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ. ಎಲ್ರು ಒಟ್ಟಿಗೆ ಕುತ್ಕೊಂಡು ನೋಡುವಂತಹ ಶೋಸ್ ಇದು. ಇದರಲ್ಲಿ ದಯವಿಟ್ಟು ಇಂತ ಕೆಟ್ಟ ಪದ ಬಳಕೆನ ಬಳಸಬೇಡಿ ಅಂತ ಒಮ್ಮೆನೂ ಆ ಜಡ್ಜಸ್ ಬಾಯಿಂದ ಬಂದಿಲ್ಲ. ನಾನಿಲ್ಲಿ ಪಾಪ ಪರ್ಫಾರ್ಮ್ ಮಾಡುವಂತಹ ಕಂಟೆಸ್ಟೆಂಟ್ಸ್ ಗಳು, ಆ ಕಾಮಿಡಿ ಆಕ್ಟರ್ಸ್ ನ ಬೈಯೋದಕ್ಕೂ ಆಗಲ್ಲ. ಬಿಕಾಸ್ ಅವ್ರಿಗೂ ಒಳಗಡೆಯಿಂದ ನೋವಾಗ್ತಿರುತ್ತೆ. ಆ ಒಂದು ಡೈಲಾಗ್ಸ್ ನ ಹೇಳ್ಬೇಕು ಅಂದ್ರೆ, ಆ ಒಂದು ಡಬಲ್ ಮೀನಿಂಗ್ ಜೋಕ್ಸ್ ನ ಕ್ರ್ಯಾಕ್ ಮಾಡ್ಬೇಕು ಅಂದ್ರೆ ಅವ್ರಿಗೂ ಬೇಸರ ಆಗುತ್ತೆ. ಈ ಶೋಸ್ ಅಲ್ಲೇ ಪರ್ಫಾರ್ಮ್ ಮಾಡಿರುವಂತಹ ಬೇರೆ ಆರ್ಟಿಸ್ಟ್ ಗಳು ಹೊರಗಡೆ ಬಂದು ಮೀಡಿಯಾದವ್ರ ಹತ್ರ ಹೇಳ್ಕೊಂಡಿದ್ದಾರೆ, ಹೌದಪ್ಪ ನಮ್ಗೂ ಆ ಡಬಲ್ ಮೀನಿಂಗ್ ಜೋಕ್ಸ್ ನ ಹೇಳೋದಕ್ಕೆ ಇಷ್ಟ ಇರಲ್ಲ, ಬಟ್ ಏನ್ ಮಾಡ್ತೀರಾ, ಚಾನ್ಸ್
ಚಾನೆಲ್ ನವರು ಟಿ ಆರ್ ಪಿ ಅಂತ ನಮ್ ಕುತ್ತಿಗೆಗೆ ಬಂದು ಹಿಡ್ಕೊಂಡಿರ್ತಾರೆ. ಆ TRP ಸಲುವಾಗಿ ನಮ್ಮಿಂದ ಏನ್ ಬೇಕೋ ಮಾಡಿಸ್ತಿದ್ದಾರೆ ಅಂತ. ಭರ್ಜರಿ ಬ್ಯಾಚುಲರ್ಸ್ ನ ಜಡ್ಜ್ ಆಗಿರುವಂತಹ ರವಿಚಂದ್ರನ್ ಅವರು ಮೊನ್ನೆ ರೀಸೆಂಟ್ ಆಗಿ ಮೀಡಿಯಾ ಮುಂದೆ ಹೇಳ್ಕೊಂಡ್ರು, ನಮ್ಗುನು ಕೆಲವೊಮ್ಮೆ ಆ ಡಬಲ್ ಮೀನಿಂಗ್ ಜೋಕ್ಸ್ ನ ಕೇಳಿದಾಗ ಅಸಹ್ಯ ಅನ್ಸುತ್ತೆ, ಬಟ್ ಏನ್ ಮಾಡ್ತೀರಾ TRP ಗೋಸ್ಕರ ಚಾನೆಲ್ ನವರು ಅದನ್ನೇ ಡಿಮ್ಯಾಂಡ್ ಮಾಡ್ತಾರೆ. ಅಂಡ್ ನಾನು ಇಲ್ಲಿ ಕೇವಲ ಕಾಮಿಡಿ ಕಿಲಾಡಿಗಳು ಶೋಸ್ ಬಗ್ಗೆನೆ ಮಾತಾಡ್ಕೊಂಡು ಇದ್ಬಿಟ್ಟೆ ಹೊರತು ಭರ್ಜರಿ ಬ್ಯಾಚುಲರ್ ಶೋ ಬಗ್ಗೆ ಮಾತಾಡಿಲ್ಲ ನಾನು. ಹಾನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಭರ್ಜರಿ ಬ್ಯಾಚುಲರ್ ಶೋ ನ 2 ಸೀಸನ್ಸ್ ಇವೆ ಅಂಡ್ 2 ಸೀಸನ್ಸ್ ಅಲ್ಲಿ ನಾವು ರ್ಯಾಂಡಮ್ ಆಗಿ 5 ಎಪಿಸೋಡ್ಸ್ ನ ಸೆಲೆಕ್ಟ್ ಮಾಡಿ ನೋಡಿದ್ವಿ. ಬಟ್ ಹಾನೆಸ್ಟ್ಲಿ ಸ್ಪೀಕಿಂಗ್ ಕಾಮಿಡಿ ಕಿಲಾಡಿಗಳು ಅನ್ನುವಂತಹ ಆ ಶೋ ಅಷ್ಟು ವರ್ಸ್ಟ್ ಏನೋ ಭರ್ಜರಿ ಬ್ಯಾಚುಲರ್ಸ್ ಇರಲಿಲ್ಲ. ಒಂದೇನೋ ಎಪಿಸೋಡ್ ಒಂದ್ ಮಟ್ಟಿಗೆ ಅಸಹ್ಯ ಅನಿಸ್ತು. ಕಾಂತಾರ ಮೂವಿದು ರೆಪ್ಲಿಕಾ ಪರ್ಫಾರ್ಮ್ ಮಾಡ್ತಾರೆ. ಹೀರೋಯಿನ್ ಕ್ಯಾರೆಕ್ಟರ್ ಏನ್ ಪ್ಲೇ ಮಾಡ್ತಾ ಇರ್ತಾಳ ಆ ಹುಡುಗಿ ಸೇಮ್ ಅವಳ ಏಜ್ ಇಂದ ಇನ್ನೊಬ್ಬ ಹುಡುಗ ತಂದೆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರ್ತಾನೆ. ಆ ಕ್ಯಾರೆಕ್ಟರ್ ನ ಎಕ್ಸ್ಪ್ರೆಷನ್ಸ್ ಆ ಡೈಲಾಗ್ಸ್ ಹೆಂಗಿರುತ್ತೆ ಅಂದ್ರೆ ತನಗ್ ಸಿಕ್ಕಿರುವಂತಹ ಚಾನ್ಸ್ ಅನ್ಕೊಂಡು ಆ ಹುಡುಗಿನ ಸುಮ್ನೆ ಹೋಗಿ ತಪ್ಕೊಳ್ಳೋದು, ಮುತ್ಕೊಟ್ಟು ನನ್ ಮಗಳು ಅಂತ ಪದೇ ಪದೇ ಹೇಳೋದು. ಲಿಟ್ರಲಿ ಆ ಹುಡುಗಿಯ ಮುಖದಲ್ಲಿ ಕ್ಲಿಯರ್ ಆಗಿ ಆ ಒಂದು ಡಿಸ್ಕಂಫರ್ಟ್ ಅನ್ನೋದು ಎದ್ದು ಕಾಣಿಸ್ತಿರುತ್ತೆ. ಈ ಚಾನೆಲ್ ನವ್ರದ್ದು ಎಂತಹ ಕೆಟ್ಟ ಸ್ಟ್ರಾಟಜಿ ಅಂತಂದ್ರೆ ಅವ್ರಿಗೆ ಗೊತ್ತು ಅವ್ರ ಶೋ ಅಲ್ಲಿ ಡಬಲ್ ಮೀನಿಂಗ್ ಜೋಕ್ಸ್ ಇದಾವೆ ಅಂತ ಅವ್ರಿಗೆ ಗೊತ್ತು. ಅಂಡ್ ಅವು ತುಂಬಾ ವಲ್ಗರ್ ಆಗಿದಾವೆ, ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋದಕ್ಕೆ ಲಾಯಕ್ ಇಲ್ಲ ಅಂತ ಅವ್ರಿಗೆ ಗೊತ್ತು. ಬಟ್ ದೇ ಸ್ಟಿಲ್ ವಾಂಟ್ ಇಟ್. ಬಿಕಾಸ್ ಯಾಕೆ ಅಂದ್ರೆ ಆ ಡಬಲ್ ಮೀನಿಂಗ್ ಜೋಕ್ಸ್ ನ ಕಟ್ ಮಾಡಿ ಜನ ರೀಲ್ಸ್ ಅಲ್ಲಿ ಶೇರ್ ಮಾಡ್ತಾರೆ. ಆಗ ನೆಗೆಟಿವ್ ಪಾಸಿಟಿವ್ ಒಟ್ಟಲ್ಲಿ ಆ ಒಂದು ಶೋ ಪಾಪ್ಯುಲರ್ ಆಗುತ್ತೆ. ಸೊ ಕಾಮಿಡಿ ಶೋಸ್ ಅಲ್ಲಿ ಡಬಲ್ ಮೀನಿಂಗ್ ಜೋಕ್ಸ್ ನ ಯೂಸ್ ಮಾಡುವಂತಹ ಈ ಒಂದು ಟ್ರೆಂಡ್ ಫಸ್ಟ್ ತೆಲುಗು ಅಲ್ಲಿ ಶುರು ಆಗಿದ್ದು. ಇಫ್ ಯು ಡೋಂಟ್ ನೋ, ತೆಲುಗು ಅಲ್ಲಿ ಒಂದು ಚಾನಲ್ ಇದೆ ETV ಅಂತ, ಅಂಡ್ ಅದ್ರಲ್ಲಿ ಒಂದು ಜಬರ್ದಸ್ತ್ ಅಂತ ಒಂದು ಕಾಮಿಡಿ ಶೋ ಬರುತ್ತೆ. ಹುಡುಗ ಹುಡುಗಿ ಅನ್ನೋ ವ್ಯತ್ಯಾಸನೇ ಇಲ್ಲದೆ ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡ್ಕೊಂಡು ಥರ್ಡ್ ಕ್ಲಾಸ್ ಅದು ಶೋ. ಬಟ್ ಸ್ಟಿಲ್ ಆ ಒಂದು ಶೋಗೆ ಆಡಿಯನ್ಸ್ ಜಾಸ್ತಿ. ಈಗಲೂ ಆ ಒಂದು ಶೋ ನ ಎಪಿಸೋಡ್ಸ್ ಯೂಟ್ಯೂಬ್ ಅಲ್ಲಿ ಇದೆ ಅಂಡ್ ಯೂಟ್ಯೂಬ್ ಅಲ್ಲಿ ಮಿಲಿಯನ್ಸ್ ಆಫ್ ವ್ಯೂಸ್ ಅದಕ್ಕೆ. ಸೊ ತೆಲುಗು ಅಲ್ಲಿ ಈ ಒಂದು ಜಬರ್ದಸ್ತ್ ಕಾಮಿಡಿ ಶೋ ಯಾವ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಪಾಪ್ಯುಲರ್ ಆಯ್ತೋ ಇಲ್ಲಿ ನಮ್ಮವರು ಕೂಡ ಅದನ್ನೇ ಕಾಪಿ ಮಾಡ್ತಾ ಇರೋದು. ಸೊ ನನಗೆ ಇಲ್ಲಿ ಒಂದು ಪ್ರಶ್ನೆ ಬಂದಿದ್ ಏನು ಅಂದ್ರೆ, ನೋಡಿ ಮೂವೀಸ್ ಅಲ್ಲಿ ಅಪ್ಪಿ ತಪ್ಪಿ ಎಲ್ಲಾದ್ರೂ ಒಂದು ಸ್ವಲ್ಪ ಅಡಲ್ಟ್ ಡೈಲಾಗ್ ಒಂದೇನಾದ್ರು ಬೈಗುಳ ಬಂತು ಅಂದ್ರೆ ಸೆನ್ಸರ್ ಬೋರ್ಡ್ ನವರು ಒಂದು ಅದನ್ನ ಮ್ಯೂಟ್ ಮಾಡಿಸ್ತಾರೆ. ಇಲ್ಲ ಅಂತಂದ್ರೆ ಅದಕ್ಕೆ ಒಂದು A ಸರ್ಟಿಫಿಕೇಟ್ ಅಥವಾ UA ಸರ್ಟಿಫಿಕೇಟ್ ಅಥವಾ ಏನೋ ಬೇರೆ ಬರುತ್ತೆ, ಆ ಸರ್ಟಿಫಿಕೇಟ್ಸ್ ನ ಕೊಡ್ತಾರೆ. ಬಟ್ ಈ ಟಿವಿ ಚಾನೆಲ್ಸ್ ಅಲ್ಲಿ ಈ ಒಂದು ಶೋಸ್ ಅಲ್ಲಿ ಎಷ್ಟು ವಲ್ಗಾರಿಟಿ ಬರ್ತಾ ಇದ್ರು, ಎಷ್ಟು ಡಬಲ್ ಮೀನಿಂಗ್ ಜೋಕ್ಸ್ ಬರ್ತಾ ಇದ್ರು, ಬೈಗುಳ ಬರ್ತಾ ಇದ್ರು, ಯಾರು ಇದ್ರ ಬಗ್ಗೆ ಏನು ಕೇರ್ ಮಾಡಲ್ವಲ್ಲ, ಯಾರು ಇದನ್ನ ಏನು ಸೆನ್ಸರ್ ಮಾಡ್ತಿಲ್ವಲ್ಲ ಅಂತ ನನ್ಗೊಂದು ಪ್ರಶ್ನೆ ಬಂತು. ಸೊ ಈ ಶೋಸ್ ಅಲ್ಲಿ ಈ ಡಬಲ್ ಮೀನಿಂಗ್ ಜೋಕ್ಸ್ ಯಾಕೆ ಸೆನ್ಸರ್ ಆಗ್ತಿಲ್ಲ, ಈ ಬೈಗುಳ ಯಾಕೆ ಸೆನ್ಸರ್ ಆಗ್ತಿಲ್ಲ ಅಂತಂದ್ರೆ ನಮ್ಮ ಅಥಾರಿಟೀಸ್ ಹತ್ರ ಟೈಮೇ ಇಲ್ಲ. ಆಕ್ಚುಲಿ ಏನು ಅಂತಂದ್ರೆ ಈ ಟಿವಿ ಚಾನಲ್ ಅಲ್ಲಿ ಡೈಲಿ 10 ಶೋಸ್ ಬರುತ್ತೆ. ಈಗ ಅಥಾರಿಟೀಸ್ ಎಷ್ಟಂತ ಎಪಿಸೋಡ್ಸ್ ನ ನೋಡ್ಕೊಂಡು ಕುತ್ಕೊಳಕ್ ಆಗುತ್ತೆ ಅಲ್ವಾ? ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಯಾವ್ದೋ ಒಂದು ಶೋ ಬರ್ತಾನೆ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಕುತ್ಕೋಬೇಕು ಅಂದ್ರೆ ಯಾರಿಂದನೂ ಪಾಸಿಬಲ್ ಇಲ್ಲ. ಸೊ ಅದಕ್ಕೆ ಅಥಾರಿಟೀಸ್ ಹೇಗ್ ವರ್ಕ್ ಮಾಡ್ತಿದ್ದಾರೆ ಅಂತಂದ್ರೆ, ಯಾರಾದ್ರೂ ಬಂದು ಅವ್ರಿಗೊಂದು ಕಂಪ್ಲೇಂಟ್ ಕೊಟ್ಟಾಗ, ನೋಡ್ರಪ್ಪ ಈ ಒಂದು ಶೋನ ಈ ಒಂದು ಎಪಿಸೋಡ್ ಅಲ್ಲಿ ಈ ದಿನ ಟೆಲಿಕಾಸ್ಟ್ ಆಗಿರುವಂತಹ ಈ ಒಂದು ಎಪಿಸೋಡ್ ಅಲ್ಲಿ ಇಷ್ಟು ವಲ್ಗಾರಿಟಿ ಇತ್ತು, ಈ ತರ ಡಬಲ್ ಮೀನಿಂಗ್ ಜೋಕ್ಸ್ ಇತ್ತು, ಅದರಿಂದ ನಮ್ ಸೆಂಟಿಮೆಂಟ್ಸ್ ಗೆ ಹರ್ಟ್ ಆಗಿದೆ ಅಂತ ಯಾರಾದ್ರೂ ಹೋಗಿ ಅಥಾರಿಟೀಸ್ ಗೆ ಕಂಪ್ಲೇಂಟ್ ಮಾಡಿದಾಗ ಮಾತ್ರ ಆಗ ಅಥಾರಿಟೀಸ್ ಆಕ್ಷನ್ ತಗೊಂಡು ಆ ಒಂದು ಶೋ ಇಂದ, ಆ ಒಂದು ಎಪಿಸೋಡ್ ಇಂದ ಆ ಒಂದು ಪಾರ್ಟ್ ನ ಟ್ರಿಮ್ ಮಾಡಿಸೋದು ಅಥವಾ ಮ್ಯೂಟ್ ಮಾಡಿಸೋದು. ಸಿನಿಮಾಸ್ ಅಲ್ಲಿ ಇದು ಉಲ್ಟಾ. ಸಿನಿಮಾ ಪಬ್ಲಿಕ್ ಗೆ ತೋರಿಸೋದಕ್ಕಿಂತ ಮುಂಚೆ ಸೆನ್ಸರ್ ಬೋರ್ಡ್ ನವರೇ ಒಮ್ಮೆ ನೋಡಿ ಅದ್ರಲ್ಲಿ ಏನಾದ್ರೂ ಅಡಲ್ಟ್ ಕಂಟೆಂಟ್ ಇದ್ರೆ ಅಥವಾ ಬೈಗುಳ ಇದ್ರೆ ಅದನ್ನ ಕಟ್ ಮಾಡಿಸ್ತಾರೆ. ಬಟ್ ಟಿವಿ ಚಾನೆಲ್ಸ್ ಅಲ್ಲಿ ಹೆಂಗೆ ಅಂತಂದ್ರೆ, ಆ ಒಂದು ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಇಫ್ ಇನ್ ಕೇಸ್ ಅದರಿಂದ ಯಾರ್ದಾದ್ರೂ ಸೆಂಟಿಮೆಂಟ್ಸ್ ಏನಾದ್ರು ಹರ್ಟ್ ಆಯ್ತು ಅಂದ್ರೆ ಅವ್ರು ಏನಾದ್ರೂ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಅಂದ್ರೆ ಆಗ ಅಥಾರಿಟೀಸ್ ಆಕ್ಷನ್ ತಗೊಳ್ಳೋದು. ಸೊ ಈ ಒಂದು ಲೂಪ್ ಹೋಲ್ ನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈ ಟಿವಿ ಚಾನೆಲ್ಸ್ ನವರು ಕಾಮಿಡಿ ಶೋ ಹೆಸರಲ್ಲಿ ವಲ್ಗಾರಿಟಿನ ಸ್ಪ್ರೆಡ್ ಮಾಡ್ತಾ ಇರೋದು. ಅಂಡ್ ಪಾಪ ಆ ಕಾಮಿಡಿ ಆಕ್ಟರ್ಸ್ ಇಂದ ಏನೇನೋ ಡಬಲ್ ಮೀನಿಂಗ್ ಜೋಕ್ಸ್ ನ ಹೇಳಿಸ್ತಾ ಇರೋದು. ಅಂಡ್ ಈ ಚಾನೆಲ್ ನವ್ರದ್ದು ಎಂತ ಬಂಡ ಧೈರ್ಯ ಅಂತಂದ್ರೆ, ಬರ್ಲಿ ಬಿಡು ಯಾರಾದ್ರೂ ಏನಾದ್ರು ಕಂಪ್ಲೇಂಟ್ ಮಾಡಿದಾಗ ನೋಡ್ಕೊಳ್ಳೋಣ ಬಿಡು ಅಂತ ಆ ತರ ಆಟಿಟ್ಯೂಡ್. ಸೊ ಈ ಶೋಸ್ ನ ಹೆಂಗಪ್ಪ ತಡೆಯೋದು? ಇವ್ರು ಬಿಟ್ರೆ ಹಿಂಗೆ ಡಬಲ್ ಮೀನಿಂಗ್ ಜೋಕ್ಸ್ ಮಾಡ್ಕೊಂಡು ವಲ್ಗಾರಿಟಿನ ಸ್ಪ್ರೆಡ್ ಮಾಡ್ಕೊಂಡು ಇದ್ಬಿಡ್ತಾರೆ. ಸೊ ಇದಕ್ಕೊಂದು ಫುಲ್ ಸ್ಟಾಪ್ ಹೆಂಗ್ ಇಡ್ಬೇಕು ಅಂತ ನನ್ನನ್ನ ಕೇಳಿದ್ರೆ ಮೈ ಹಾನೆಸ್ಟ್ ಆನ್ಸರ್ ಈಸ್, ಇದಕ್ಕೆ ರೆಸ್ಪಾನ್ಸಿಬಲ್ ಅಥಾರಿಟೀಸ್ ಯಾರಿದ್ದಾರೋ ಅವ್ರವರ್ಗು ವಿಷಯ ಮುಟ್ಟಿಸ್ಬೇಕು. ಆರ್ ಎಲ್ಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಇಸ್ ಈ ಶೋನ ನೋಡ್ಲೇಬಾರ್ದು. ನೀವ್ ಹೆಂಗಿರ್ಬೇಕು ಅಂತಂದ್ರೆ ನಿಮ್ ದೃಷ್ಟಿಲಿ ಆ ಒಂದು ಶೋ ಎಕ್ಸಿಸ್ಟೇ ಮಾಡಲ್ಲ, ಅಷ್ಟು ಇಗ್ನೋರ್ ಮಾಡ್ಬೇಕು. ಆಗ ಆಬ್ವಿಯಸ್ಲಿ ಚಾನೆಲ್ ನವ್ರಿಗೆ TRP ಇಲ್ದೆ ಒಂದು ಶೋಸ್ ನ ಮುಚ್ಕೊಂಡು ಹೋಗ್ತಾರೆ. ಇಲ್ಲ ಅಂತಂದ್ರೆ ಡಬಲ್ ಮೀನಿಂಗ್ ಜೋಕ್ಸ್ ನ ಬಿಟ್ಟು ವಲ್ಗಾರಿಟಿ ಸ್ಪ್ರೆಡ್ ಮಾಡೋದನ್ನ ಬಿಟ್ಟು ನೀಟ್ ಕ್ಲೀನ್ ಕಾಮಿಡಿನ ಪ್ರಮೋಟ್ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ಇಷ್ಟ ಇತ್ತು. ನಾನು ನಿಮ್ಮ ದೂತ ಸಮೀರ್ MD. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.